ಪಾರ್ಕಿಂಗ್ ವ್ಯವಸ್ಥೆ ಉದ್ಘಾಟನೆ. ಬೆಂಗಳೂರಿನ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಗಳಲ್ಲಿ ಒಂದಾದ ಸೇಂಟ್ ಜೋಸೆಫ್ ಬಾಯ್ಸ್ ಹೈಸ್ಕೂಲ್, ಸೇಂಟ್ ಜೋಸೆಫ್ಸ್ ಬಾಯ್ಸ್ ಹೈಸ್ಕೂಲ್ ಅಂಗಳದಲ್ಲಿ ನೂತನವಾಗಿ ನಿರ್ಮಿಸಲಾದ ನೆಲಮಳಿಗೆ ಪಾರ್ಕಿಂಗ್ ವ್ಯವಸ್ಥೆಯ ಉದ್ಘಾಟನಾ ಸಮಾರಂಭವು ಅತ್ಯಂತ ವಿಜೃಂಭಣೆಯಿಂದ ನೆರವೇರಿತು. ಶಾಲೆಯ ಆಡಳಿತ ಮಂಡಳಿಯ ಫಾದರ್ಗಳು, ಬೋಧಕ ಹಾಗೂ ಬೋಧಕೇತರ ಸಿಬ್ಬಂದಿ ವರ್ಗದವರು ಕಾರ್ಯಕ್ರಮದಲ್ಲಿ ಸಕ್ರಿಯವಾಗಿ ಭಾಗವಹಿಸಿದ್ದರು. ಶಾಲೆಯ ಆವರಣದಲ್ಲಿ ನಡೆದ ಈ ಕಾರ್ಯಕ್ರಮದಲ್ಲಿ ನೂರಾರು ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ಸಂಸ್ಥೆಯ 168 ವರ್ಷಗಳ ಶೈಕ್ಷಣಿಕ ಸೇವೆಯ ಭಾಗವಾಗಿ ಈ ನೂತನ ಮೂಲಸೌಕರ್ಯವನ್ನು ವಿದ್ಯಾರ್ಥಿ ಹಾಗೂ ಸಿಬ್ಬಂದಿಗಳ ಅನುಕೂಲಕ್ಕಾಗಿ ಸಾರ್ವಜನಿಕವಾಗಿ ಅರ್ಪಿಸಲಾಗಿದೆ. ವ್ಯವಸ್ಥೆಯ ಉದ್ಘಾಟನಾ ಸಮಾರಂಭದ ಕುರಿತಾದ ಸಂಕ್ಷಿಪ್ತ ವರದಿ ಇಲ್ಲಿದೆ. Sir, you have often reminded us that if you forget the root, you will not get the fruit. Today, as St. Joseph celebrates 168 years of history, this new infrastructure represents our historic heritage and also forming men and women for and with others. Your blessings add immense dignity to this joy. N.A. Harris, sir, MLA of the Shantinagar Assembly constituency, our wonderful chief guest, deserves highly laudable praise for his continuous dedication to the development of our local community and educational institutions. A dynamic leader with profound blueprint for progress, Sri N.A. Harris has been a true architect of urban transformation. Your forward-thinking approach, sir, has consistently bridged the gap between policy and public welfare. You don't just build infrastructure, you build sustainable ecosystems that elevate the daily lives of the everyday citizen. Thank you, sir, for your pearls of wisdom. Please give sir a big round of applause. I would like to express our heartfelt thanks to our distinguished guest of honor, Sri P.C. Mohan, Member of Parliament, for his constant encouragement in absentia, and Sri D.K. Suresh, President of Bangalore Cooperative Union and former Member of Parliament, for his valuable contributions. We thank you for all the help rendered towards us towards the fruition of this project. ಈಗ ಯಾಕೆಂದರೆ ಯಾವುದೇ ಒಂದು ಕಾರ್ಯಕ್ರಮ ನಡೆದಾಗ ಅಲ್ಲಿ ನಮ್ಮ ಬರುವಂಥ ಪೋಷಕರು ವಾಹನಗಳನ್ನು ರೋಡಲ್ಲಿ ನಿಲ್ಲಿಸ್ತಾ ಇದ್ರು, ರಸ್ತೆಯಲ್ಲಿ ಪಾರ್ಕಿಂಗ್ ಮಾಡ್ತಾರೆ. ಅದರಿಂದ ಎಲ್ಲರಿಗೂ ತೊಂದರೆ ಆಗುವಂಥ ಉದ್ದೇಶದಿಂದ ನಮ್ಮ ಸಂಸ್ಥೆಯು ನೆಲಮಾಳಿಗೆಯನ್ನು ಕಟ್ಟಿಸಿದ್ದಾರೆ. ಈ ನೆಲಮಾಳಿಗೆಯಲ್ಲಿ ಅರೌಂಡ್ 600 4 ವೀಲರ್ಸ್ ಮತ್ತು 200 to 300 2 ವೀಲರ್ಸ್ ಪಾರ್ಕಿಂಗ್ ಮಾಡುವ ವ್ಯವಸ್ಥೆಯನ್ನು ಮಾಡಿಕೊಡ್ಲಾಗ್ತಾಯಿದೆ. ಇದರಿಂದ ಬರುವಂಥ ಪೋಷಕರಿಗೆ ಯಾವುದೇ ತೊಂದರೆ ಇರಲ್ಲ. ಯಾಕೆಂದರೆ ಒಂದು ಹೊರಗಡೆ ನಿಲ್ಲಿಸಿದಾಗ ಟ್ರಾಫಿಕ್ನವ್ರಿಗೆ, ಪೊಲೀಸ್ನವ್ರು ಬಂದು ಅವರಿಗೆ ಫೈನ್ ಹಾಕೋದು, ಅವ್ರು ತೊಂದರೆ ಕೊಡುವಂಥ, ಅವ್ರಿಗೂ ತೊಂದರೆ ಆಗೋದು, ಜನರಿಗೆ ಹೋಗುವಂಥ ಕಷ್ಟ ಆಗೋದು. ಅದರಿಂದ ಈ ಒಂದು ವ್ಯವಸ್ಥೆಯನ್ನು ಮಾಡಿಕೊಡಲಾಗಿದೆ. ಸರ್, ಈಗ ಈ ಒಂದು ಕಡೆ ಇದ್ದಾರೆ, ಎರಡನೇ ಕಡೆ ಈಗ ಪರೀಕ್ಷಾರ್ಥಿಗಳ ಎಕ್ಸಾಮ್ಗಳು ಬಂದಾಗ ಪೋಷಕರು ತುಂಬ ಇದಕ್ಕಿಂತ ಸಂಕಷ್ಟಕ್ಕೆ ಹಾಕೋತಾರೆ. ಹೌದು. ಸೊ ಶಾಲೆ ಟೈಮಲ್ಲಿ ಬೇರೆ, ಹೌದು, ಪರೀಕ್ಷೆ ಟೈಮಲ್ಲೂ ಬಂದು ಆದರೆ ಯಾವ ಥರ ನಿಭಾಯಿಸ್ತೀರಾ ಸರ್? ಪರೀಕ್ಷೆ ಟೈಮಲ್ಲಿ ಬಂದಾಗ ವಾಹನಗಳು ನಿಲ್ಲಿಸೋದು ನಾವು ಸೌಕರ್ಯ ಮಾಡಿಕೊಡ್ತೀವಿ, ಅವಕಾಶ ಮಾಡಿಕೊಡ್ತೀವಿ. ಕೆಲವರು ಪೇರೆಂಟ್ಸ್ಗಳಿಗೆ ಕೇಳ್ಕೊಳ್ತಾರೆ, ಆವಾಗ ನಾವು ಅವರಿಗೆ ವಾಹನವನ್ನು ಕೆಳಗಡೆ ನಿಲ್ಲಿಸೋದಕ್ಕೆ ವ್ಯವಸ್ಥೆ ಮಾಡಿಕೊಡ್ತಾ ಇದ್ದೀವಿ.